ವೀಕ್ಷಕರೇ ನಮಸ್ಕಾರ. ನಾಡಿ ಮಿಡಿತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಬ್ಬರು ವ್ಯಕ್ತಿನ ಮಾತಾಡ್ಸೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನ್ನಿಸ್ತು, ಹಾಗಾಗಿ ನೋಡೋಣ, ಬನ್ನಿ ಮಾತಾಡೋಣ. ಏನು ಮಾತಾಡ್ತಾರೆ ನೀವು ಕೂಡ ಕ್ಯೂರಿಯಸ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರವಿಕುಮಾರ್ ಅಂತ. ರವಿಕುಮಾರ್ ಅಂತ. ನೀವು ಗಾಡಿ ಓಡಿಸ್ತಾರೆ. ನಾನು ಹೇಳೋ ಪ್ರಶ್ನೆಗಳಿಗೆ ಆ ಥರನೇ ಗಾಡಿ ಓಡಿಸ್ಕೊಂಡೆ ನನಗೆ ಉತ್ತರ ಕೊಡಿ. ನೀವು ಎಲ್ಲಿರೋದು, ಏನು ಮಾಡ್ತಾ ಇರೋದು? ಸರ್ ನಾನು ಗೌರ್ಮೆಂಟ್ ಎಂಪ್ಲಾಯಿ, GST ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀನಿ. ಸರಿ. ನಾನು ಇರೋದು KR ಪುರಂ, ಬೆಂಗಳೂರಲ್ಲಿ. KR ಪುರಂ ಅಲ್ಲಿ ಇದ್ದೀರಾ? ಹಾಂ. ನಿಮ್ಮ ಬಗ್ಗೆ ಹೇಳಿದ್ರು ಕೆಲವರೆಲ್ಲ, ಗಾಡಿ ಬಗ್ಗೆ, ವೆಹಿಕಲ್ಸ್ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಅವಾಗ ಚಿಕ್ಕ ವಯಸ್ಸಿಂದ ಇರೋ ಇಂಟ್ರೆಸ್ಟ್ ಇದುವರೆಗೂ ಮಾಸ್ ಇಲ್ಲ, ಅದು ಅದೇ ರೀತಿ ನಿಮ್ಗೆ ಆ ಇಂಟ್ರೆಸ್ಟ್ ಹಂಗೆ ಉಳ್ಕೊಂಡಿದೆ. ಮತ್ತೆ ಇವಾಗ್ಲೂ ವೆಹಿಕಲ್ಸ್ ನ ತುಂಬಾ ಇಷ್ಟಪಡ್ತೀರಾ, ಯಾವಾಗ್ಲೂ ಪ್ರವಾಸ ಮಾಡ್ತಿರ್ತೀರಾ ಟೈಮ್ ಸಿಕ್ದಾಗೆಲ್ಲ ಅಂತೇಳಿ. ಅದ್ರ ಬಗ್ಗೆ ತಾವು ಏನ್ ಮಾತಾಡ್ತೀರಾ? ಸರ್ ಇದು ನನ್ನ ಚಿಕ್ಕ ವಯಸ್ಸಲ್ಲೇ ನಾನು ಡ್ರೈವಿಂಗ್ ಕಲ್ತಿದ್ದು. ನನಗೆ ಗುರು ಅಂದ್ರೆ ನನ್ನ ತಂದೆಯವರು. ಅವ್ರಿಗೆ ಬಹಳ ಕ್ರೇಜ್ ಇತ್ತು. ಅವ್ರೇನ್ ಮಾಡ್ತಾ ಇದ್ರು ನಿಮ್ ತಂದೆಯವರು? ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಅವ್ರೆಲ್ಲಾದ್ರೂ ಹೋಗ್ಬೇಕಾದ್ರೆ ಆಗಲೇ ಅಂಬಾಸಿಡರ್ ಕಾರ್ ಇತ್ತು ಚಿಕ್ಕ ವಯಸ್ಸಲ್ಲೇ. ಹಾಗಾಗಿ ನಮ್ಮ ತಂದೆಯವರು ಏನೋ ಹೋದ್ರೆ ನಮ್ಮನ್ನೆಲ್ಲ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು. ನಾವು ಕಾರಲ್ಲಿ ಹೋಗ್ತಾ ಇದ್ವಿ. ಹೋಗ್ತಾ ಬರ್ತಾ ಹೀಗೆ ನಾವು ಅದನ್ನ ಬಗ್ಗೆ ಬಹಳ ಇಂಟ್ರೆಸ್ಟ್ ಆಯ್ತು. ಆಗ ಕಾರ್ ಓಡಿಸೋದು ಹೆಂಗ್ ಓಡಿಸ್ತಾರೆ, ಯಾವ ರೀತಿ ಗೇರ್ ಹಾಕ್ತಾರೆ, ಏನು ಅಂತ ನಮ್ಗೆ ಬಹಳ ಇಂಟ್ರೆಸ್ಟ್ ಇತ್ತು. ಹಂಗೆ ನೋಡ್ತಾ ಹಾಗೆ ನಾನು ಸುಮಾರು 9 ವರ್ಷ ಹುಡುಗ ಆಗ್ಲೇ ನಾನು ಡ್ರೈವಿಂಗ್ ಮಾಡೋದು ಕಲ್ತ್ಕೊಂಡ್ಬಿಟ್ಟೆ. 9ನೇ ವಯಸ್ಸಲ್ಲೇ ನೀವು ಕಲ್ತಿದ್ದೀರಾ? 2 ವೀಲರು ಮತ್ತೆ ಕಾರ್ ಓಡಿಸೋದು, ಸ್ವಲ್ಪ ಓಡಿಸೋದು ಕಲ್ತ್ಕೊಂಡೆ. ಆಮೇಲೆ ಕದ ಅಂತ ನಮ್ಮ ತಂದೆಯವ್ರು ಕಾಲವಾದ್ರು, ತೀರೋದ್ರು. ಆಮೇಲೆ ನಾನು ಈ ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಓದೋದ್ರ ಮುಖಾಂತರ ನಾನು ನಮ್ಮ ದೊಡ್ಡಪ್ಪ ಅವ್ರ ಊರು ಹೋದೆ. ನಮ್ಮ ದೊಡ್ಡಪ್ಪ ಊರಿಗೆ ಹೋದಾಗ ಅವ್ರ ಹತ್ರ ಅವರು PWD ಕಾಂಟ್ರಾಕ್ಟರ್ ಅವರು, ಅವರಲ್ಲಿ ಲಾರಿ, ಟ್ರ್ಯಾಕ್ಟ್ರು ಎಲ್ಲ ಇತ್ತು. ಆಮೇಲೆ ಅಲ್ಲ ಇನ್ನೂ ಶಾರ್ಪ್ ಆಗಿ ಅಲ್ಲಿ ಲಾರಿ ಓಡಿಸೋದು, ಟ್ರ್ಯಾಕ್ಟರ್ ಕಲ್ತ್ಕೊಂಡೆ. ಯಾವ ವಯಸ್ಸಲ್ಲಿ ಅದು? ಅಲ್ಲ 14 ವರ್ಷ. 14 ವರ್ಷದಲ್ಲಿ ಲಾರಿ, ಟ್ರ್ಯಾಕ್ಟರ್ ಎಲ್ಲ ಓಡಿಸಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಟ್ರ್ಯಾಕ್ಟರ್ ಓಡಿಸಿದ್ದು. ನಂತರ ಲಾರಿನ ಓಡಿಸ್ಬೇಕಂತ ಇಷ್ಟ ಬಂತು. ಲಾರಿನ ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡೆ. ಹಾಗಾಗಿ ಲಾರಿನ ಓಡಿಸ್ಕೊಂಡು ಕಲ್ತ್ಕೊಂಡ್ಬಿಟ್ಟೆ. ಹಂಗಾಗಿ ಹೆವಿ ಡ್ರೈವರ್ ಆದವಲ್ಲ. 16 ವರ್ಷ ನಾನು ಲಾರಿನ ಓಡಿಸ್ತಾ ಇದ್ದೆ. 16 ವರ್ಷಕ್ಕೆ ಲಾರಿ ಓಡಿಸಿದಿರ? ಓಡಿಸ್ತಾ ಇದ್ದೆ. ಅಂದ್ರೆ ಗೂಡ್ಸ್ ಸಮೇತನ, ಲಗೇಜ್ ಸಮೇತನ ಇಲ್ವಾ? ಬೋರ್ಡರ್ಸು, ಮರಳು, ಆ ತರದ ಗಾಡಿ ಓಡಿಸ್ತಾ ಇದ್ದೆ. ಸುಮ್ನೆ ಕ್ರೇಜ್ಗೆ? ಹೌದು. ಅವ್ರದ್ದು ನಿಮ್ಮ ಅದೇ ಕಲಿಬೇಕಂತ. ಆಮೇಲೆ ಕಾಲೇಜಲ್ಲಿ ರಜೆ ಇದ್ರೆ ಅವ್ರೇ ನಾನು ಕಳಿಸ್ತಾ ಇದ್ರು. ಹೋಗಿ ಮರಳು ಮತ್ತೆ ಬೋರ್ಡರ್ಸ್ ತಗೊಂಬ, ಮತ್ತೆ ದಿಂಡು ತಗೊಳ್ಬ ಅಂತ ಹೇಳ್ತಾ ಇದ್ರು. ಕೂಲಿಯವ್ರ ಜೊತೆ ಹೋಗಿ ಅದನ್ನ ಲಗೇಜ್ ತರ್ತಾ ಇದ್ದೆ. ಮತ್ತೆ ಇವಾಗ ನೀವು ಗಾಡಿ ಓಡಿಸ್ಬೇಕಾದ್ರೆ ಅಟ್ಲೀಸ್ಟ್ ಎಷ್ಟು ಅವರ್ಸ್ ರೆಸ್ಟ್ ತಗೊಳ್ದಂಗೆ ಓಡಿಸ್ತೀರಾ, ಅಥವಾ ಯಾವ ರೀತಿ ಇವಾಗ್ಲೂ ಮುಂಚೆ ಇದ್ದಂಗೆ ಇದ್ದೀರಾ, ಅಥವಾ ಹೆಂಗ್ ಅನ್ಸುತ್ತೆ ನಿಮ್ಗೆ? ನಾನು ಗಾಡಿ ಮೇಲೆ ಕೂತ್ಕೊಂಡ್ರೆ ನಾನು ಬೆಳಗಿನ ಸಾಲ ಓಡಿಸ್ತಾನೆ ಇರ್ತೀನಿ. ಕೊನೆ ಮುಟ್ಟ ತನಕ ಓಡಿಸ್ತಾ ಇರ್ತೀನಿ. ಎಲ್ಲ ಒಂದು ಊರು ಹೋಗ್ಬೇಕು, ಅವ್ರಿಗೆ ಇಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಇರುತ್ತೆ. ರೆಸ್ಟ್ ತಗೊಳ್ಳೋದು ಆತರ ಸದ್ಯಕ್ಕೆ ಕಾಫಿ ಟೀ ಬ್ರೇಕ್ ಮಾಡ್ತೀನಿ. ಆತರ ಅದು ಬಿಟ್ರೆ ಗಾಡಿ ಓಡಿಸ್ತಾ ಕಂಟಿನ್ಯೂಸ್ ಆಗಿ ಓಡಿಸ್ತೀರಾ? 400-500 ಕಿಲೋಮೀಟರ್ ಪೂರಾ ಟಚ್ ಅವ್ರಿಗೆ ಓಡಿಸ್ತೀನಿ. ಎಣ್ಣೆಲ್ಲೇ ನಾನು ಡ್ರೈವಿಂಗ್ ಸ್ಟಾಪ್ ಮಾಡೋದು. ಸರಿ. ನಿಮ್ಗೆ ಇವಾಗ ಮುಂಚೆ ಇರೋ ಗಾಡಿಗಳಿಗೂ ಇವಾಗ ಏನ್ ವ್ಯತ್ಯಾಸ ಕಾಣಿಸುತ್ತೆ? ಅವಾಗ ಓಡಿಸೋ ಇದಕ್ಕೂ ಇವಾಗ ಇರೋ ಗಾಡಿಗಳಿಗೆ, ಆಮೇಲೆ ಇವಾಗಿರೋ ಟ್ರಾಫಿಕ್ ಸಮಸ್ಯೆಗಳು, ಅವಾಗಿರೋ ರೋಡ್ಗಳು, ಇವಾಗಿರೋ ರೋಡ್ಗಳು? ಅವಾಗ ಆತರ ಟೆಕ್ನಾಲಜಿನೇ ಬೇರೆ, ಇರ್ತಾ ಟೆಕ್ನಾಲಜಿನೇ ಬೇರೆ. ಅವೆಲ್ಲ ಸ್ಟೇರಿಂಗ್ ಬಹಳ ಟೈಟ್ ಇರೋದು, ಮತ್ತೆ ಅದನ್ನ ರೈಟ್ ಲೆಫ್ಟ್ ಕಷ್ಟ ಆಗ್ತಿತ್ತು. ಈಗೆಲ್ಲ ಪವರ್ ಸ್ಟೇರಿಂಗ್ ಬಂದಿದೆಯಲ್ಲ, ಒಂದೇ ಕೈ ಓಡಿಸ್ಕೊಂಡು ಒಂದೇ ಕೈ ಡ್ರೈವ್ ಮಾಡ್ಬೋದು. ಸೊ ನೀವು ಪ್ರವಾಸದ ಬಗ್ಗೆನೂ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಪಟ್ಟೆ. ನಾನು ಈಗ ಚೆನ್ನಾಗಿ ಏನಾದ್ರು ರಜೆ ಸಿಕ್ಕಿದ್ರೆ ಅಲ್ಲಿ ಯಾವ್ದಾರ ಒಂದು ದೇವಸ್ಥಾನ ನೋಡದೇ ಇರ್ತಕ್ಕಂಥ ಒಂದು ದೇವಸ್ಥಾನಗಳಲ್ಲಿ, ಒಂದು ಪ್ಲೇಸ್ ಆಗ್ಲಿ ಹೋಗಿ ವಿಸಿಟ್ ಮಾಡ್ತಾ ಇರ್ತೀನಿ ನಾನು. ನೀವು ನಿಮ್ಮ ತಂದೆಯವ್ರ ಇದ್ದ ಕಾಲದಿಂದನೂ ಪ್ರವಾಸ ಮಾಡೋದು ಆಸಕ್ತಿ ಜಾಸ್ತಿ? ಇಂಟ್ರೆಸ್ಟ್ ಎಲ್ಲ ನನ್ನ ತಂದೆಯವರಿಂದಾನೆ ಬಂದಿದ್ದು. ಅವ್ರ ವರ್ಷನೇ ದೇವಸ್ಥಾನ. ಅವಾಗೆಲ್ಲ ಎಲ್ಲೆಲ್ಲ ಹೋಗ್ತಾ ಇದ್ರು ಅವಾಗ ಚಿಕ್ಕ ವಯಸ್ಸಲ್ಲಿ? ಅವಾಗ ಆಲ್ ಇಂಡಿಯಾ. ಅವಾಗೇನೆ ಓಡಾಡಿದ್ರು? ಆಲ್ ಇಂಡಿಯಾ ಹೋಗ್ತಾ ಇದ್ರು. ನಮ್ಮ ತಂದೆಯವರು ಕರ್ಕೊಂಡು ಹೋಗ್ತಾ ಇದ್ರು, ಅವ್ರ ಜೊತೆ ಹೋಗ್ಬಿಡ್ತಾ ಇದ್ವಿ.
ಅವಾಗೆಲ್ಲ ಇವಾಗಿನ ತರ ಗೂಗಲ್ ಮ್ಯಾಪ್ಸ್ ಏನಿಲ್ಲ. ಆಗಿನ ಕಾಲದಲ್ಲಿ ನೀವು ಹೋಗಿದ್ದೀರಾ ಅಂದ್ರೆ ತುಂಬಾ ಕ್ಯಾಮ್ರಾ ಕೂಡ ಇಲ್ಲ, ಅನ್ಸುತ್ತೆ. ಹೌದೌದು ಕ್ಯಾಮ್ರಾ ಕೂಡ ಇರಲಿಲ್ಲ ಆಗ. ಹೌದೌದೌದು. ಅದೇ ಏನೋ ಅಂದ್ರಿ ಈಗ ಕೋಶ ಓದ್ಬೇಕು ಅಂದ್ರೆ ಪ್ರಪಂಚ ಸುತ್ತಬೇಕು ಅಂತ ಹೇಳ್ತಾರೆ. ನಾನು ಪ್ರಪಂಚ ಸುತ್ತಾ ಇದ್ದೀನಿ ಈಗ. ನೀವು ಕೆಲಸ ಕಾರ್ಯಗಳಿರುತ್ತೆ, ನಿಮ್ದು ಮಾಮೂಲಿ ಕೆಲಸ ರೆಗ್ಯುಲರ್ ಆಗಿದೆ, ಕೆಲಸ ಮಾಡ್ತೀರಾ. ಆಮೇಲೆ ಫ್ರೀ ಸಿಕ್ಕಿದಾಗ ರಜಾ ಡೇಸ್ ಅಲ್ಲಿ ಓಡ್ತೀನಿ. ರಜಾ ಇದ್ದಾಗ ಹೊರಗಡೆ ಹೋಗ್ತೀರಾ. ಬೇರೆ ಎಲ್ಲೆಲ್ಲಿ ಹೋಗಿದ್ದೀರಾ ನಮ್ಮ ಇದರಲ್ಲಿ ಇಂಡಿಯಾದಲ್ಲಿ? ಇವಾಗ ಇಂಡಿಯಾದಲ್ಲಿ ಎಲ್ಲ ತುಂಬಾ ಫೇಮಸ್ ಇರೋಂಥದ್ದು ಒಂದು 4 ಹೇಳ್ಬೋದಾ? ಬದ್ರಿ, ಕೇದಾರ್, ಅದೆಲ್ಲ ನೋಡಿ. ಯಮುನೋತ್ರಿ, ಗಂಗೋತ್ರಿ, ಕಾಶಿ, ಪ್ರಯಾಗ್, ಅಯೋಧ್ಯೆ, ಜ್ಯೋತಿರ್ಲಿಂಗಗಳೆಲ್ಲ ಜ್ಯೋತಿರ್ಲಿಂಗ ಒಂದು 5-6 ನೋಡಿದ್ದೀನಿ. ಸೊ ಎಲ್ಲ ನೀವು ನಿಮ್ಮ ಓನ್ ವೆಹಿಕಲ್ ಅಲ್ಲೇ ನೀವೇ ಡ್ರೈವ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ನಾನು ಹೋಗ್ತೀನಿ. ಗಾಡಿ ನಿಮ್ಗೆ ನೀವು ಇನ್ನೊಬ್ರು ಓಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಥವಾ ನೀವೇ ಓಡಿಸಿದ್ರೆ ನಿಮ್ಗೆ ಖುಷಿ ಅನ್ಸುತ್ತಾ? ನಾನೇ ಜವಾಬ್ದಾರಿ ಅಂದ್ರೆ ನಾನೇ ಓಡಿಸೋ ಸರಿ ಅಂತ ಜವಾಬ್ದಾರಿ ಒಂದು. ಆದ್ರೆ ಬೇರೆಯವ್ರು ಓಡಿಸೋರಿದ್ರು ನಿಮ್ಗೆ ನಮ್ಗೆ ಒಂಥರ ಅದೇ ಓಡಿಸಿದ್ರೆ ಅವ್ರ ಡ್ರೈವಿಂಗ್ ಹೆಂಗೋ ನನ್ನ ಡ್ರೈವಿಂಗ್ ಏನೋ ಒಂದು ಹಳಕಿರುತ್ತೆ. ಹೌದೌದು. ನಾವೇ ಡ್ರೈವಿಂಗ್ ನಾವೇ ಹೋದ್ರೆ ನಾವೇನು ಇದಿಲ್ಲ, ಹೋಗ್ತಾ ಇರ್ತೀವಿ. ನಿಮ್ಗೆ ಖುಷಿನು ಇದ್ರ ಜೊತೆ? ಖುಷಿ. ಸರ್ ನೀವು ಮತ್ತೆ ಈಗ ಗಾಡಿಗಳು ಯಾವ್ಯಾವ್ದು ಓಡಿಸಿದಾರೆ? ವೆಹಿಕಲ್ಸ್ ಟ್ರ್ಯಾಕ್ಟರ್ ಓಡಿಸಿದೀನಿ, ಲಾರಿ ಓಡಿಸಿದೀನಿ. ಟ್ರ್ಯಾಕ್ಟರ್ ಅಂದ್ರೆ ಯಾವ್ದು? ಇವಾಗೆಲ್ಲ ಬೇರೆ ಬೇರೆ ಪರ್ಗಿಷನ್ ಅಂತನಾ? ಪರ್ಗಿಷನ್ ಅಂತ. ಆಮೇಲೆ ಅಂಬಾಸಿಡರ್ ಕಾರ್, Fiat, ಆಮೇಲೆ ಪ್ಲೇಮತ್ ಕಾರು. ಇವಾಗೆಲ್ಲ ಬರ್ತಾ ಇಲ್ಲ. ಸುಮಾರು ಒಂದು 45 years ಬ್ಯಾಕ್ ಆದಂತ ಗಾಡಿಗಳಿದ್ವು. ಆಮೇಲೆ ದೊಡ್ಡ ವೆಹಿಕಲ್ಸ್ ಅಲ್ಲಿ ಲಾರಿ, SC-12 ಲಾರಿ ಇತ್ತು, ಲಾರಿ ಓಡಿಸಿದ್ದೀನಿ. ಲಾರಿ, ಡಿ ಲಾರಿ. ಇವಾಗ ಕಾರ್ಗಳು ಅಂತಂದ್ರೆ ಕಾರ್ ಅಂದ್ರೆ ಈಗ ಬರ್ತಕ್ಕಂಥ ಏನ್ ಬರ್ತಾ ಎಲ್ಲ ಆರಾಮಾಗಿ ಓಡಿಸ್ತಾ ಇರ್ತೀರ. ಯಾವ ಗಾಡಿ ನಿಮ್ಗೆ ಖುಷಿ ಕೊಟ್ಟಿದೆ? ಯಾವ್ದು ರೆಕಮೆಂಡ್ ಮಾಡ್ತೀರಾ? ಕಂಫರ್ಟೇಬಲ್ ಅನ್ಸಿದೆ? ಯಾವ್ದು ಖುಷಿ ಅಂತಾರಲ್ಲ, ಯಾವ್ದು ಕಂಫರ್ಟೇಬಲ್ ಅಂತಲ್ಲ. ನಾವು ಏನು ಇಂಟ್ರೆಸ್ಟ್ ನಾವು ಗಾಡಿ ಓಡಿಸ್ತೀವಿ, ರೋಡ್ ಹೋಗ್ತಾ ಇರ್ತೀವಿ, ಎಲ್ಲಾನು ಗಮನಿಸ್ಬೇಕು. ರೈಟ್, ಲೆಫ್ಟ್, ಬ್ಯಾಕ್, ಆಮೇಲೆ ಇಂಡಿಕೇಟರ್, ಲೆಫ್ಟ್ ಸೈಡ್, ರೈಟ್ ಸೈಡ್ ಇಂಡಿಕೇಟರ್, ಮತ್ತೆ ಮುಂದೆ ವೆಹಿಕಲ್ ಏನ್ ಪಾರ್ಸಲ್ ಹೋಗ್ತಾ ಇದ್ದಾನೆ ಅಲ್ಲಿಂದ ಪಾರ್ಸಲ್ ಮೂವ್ ಮಾಡ್ಬೇಕು. ಅದೆಲ್ಲ ಒಂಥರ ಎಲ್ಲ ಗಾಡಿಲೂ ಅದ ಇದ್ದೇ ಇರ್ತದೆ. ಹಾಗಾಗಿ ನಮ್ಗೆಲ್ಲ ಹಂಗನು ಓಕೆ, ಹಿಂಗನು ಓಕೆ. ಇವಾಗ ಹಂಗಾದ್ರೆ ನಿಮ್ಗೆ ಆ ಗಾಡಿ ಈ ಗಾಡಿ ಅಂತಾನೆ ನಿಮ್ಗೆ ಅಂತ ಪರ್ಟಿಕ್ಯುಲರ್ ಇಲ್ಲ? ಈಜ್ ಬರೋನಿಗೆ ಯಾನಿರೋದೇನೋ ಹಂಗೇನು ಗಾಡಿ ಓಡಿಸೋರ್ಗೆ ಆ ಗಾಡಿ ಅಂತ ಇಲ್ಲ, ಎಲ್ಲ ಗಾಡಿ ಅಡ್ಜಸ್ಟ್ ಆಗ್ಬಿಡ್ತೀನಿ. ಅಡ್ಜಸ್ಟ್ ಆಗ್ತೀರಾ? ಅದ್ ಇಂಥದ್ದೇ ಬೇಕು, ಹಿಂಗೆ ಇದೇ ಗಾಡಿ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ ಆತರ ಇಲ್ಲ? ಆತರ ಏನಿಲ್ಲ. ಗಾಡಿ ಒಂದ್ಸರಿ ಕುತ್ಕೊಂಡು ಸ್ವಲ್ಪ ಮೂವಿಂಗ್ ಆಗ್ಬಿಟ್ರೆ ಅದು ಅಭ್ಯಾಸ ಆಗ್ಬಿಡ್ತದೆ. ಈ ಗಾಡಿ ಇದೇ ತರನೇ ಏನು ಇಷ್ಟೇ ಓಡಿಸ್ಬೇಕಿದೆ ಅಂತ ಗೊತ್ತಾಗ್ಬಿಡ್ತದೆ. ಈ ತರ ಓಡಿಸ್ಬೇಕಂತ ಗೊತ್ತಾಗ್ಬಿಡ್ತದೆ. ಓಕೆ ಸರ್, ನಮಸ್ಕಾರ. ನಿಮ್ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಇನ್ನಷ್ಟು ಮಾಹಿತಿಗಳನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಾಧ್ಯವಾದ್ರೆ ನಾವು ಮಾಡಿ ಪ್ರೇಕ್ಷಕರಿಗೆ ನಾವು ತೋರಿಸೋಣ. ತಮ್ಮ ನಮಸ್ಕಾರ. ವಿಡಿಯೋ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದಗಳು.